ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಮಹಾಸಂಚಿಕೆಯಲ್ಲಿ ರೋಹಿಣಿ ಸತ್ಯ ಬಯಲಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಬನ್ನಿ ಇದ್ರ ಮಾಹಿತಿ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕಡೆ ನದಿ ದಂಡೆಯಲ್ಲಿ ತಿಥಿ ಕಾರ್ಯದ ಗೊಂದಲ ಶುರುವಾಗುತ್ತೆ. ಸಂಚಿಕೆ ಆರಂಭದಲ್ಲಿ ಪ್ರಮೀಳಾ ಅವರ ಕುಟುಂಬದವರು ತಮ್ಮ ಯಜಮಾನರ ತಿಥಿ ಕಾರ್ಯ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಅಲ್ಲಿ ಯಾರೋ ಮೃತಪಟ್ಟಿದ್ದರಿಂದ ದೇವಸ್ಥಾನ ಬಂದಾಗಿರುತ್ತದೆ. ಪೂಜಾರಿಗಳ ಸಲಹೆಯಂತೆ ಅವರು ಹತ್ತಿರದ ನದಿ ದಂಡೆಗೆ ಹೋಗಿ ಕಾರ್ಯ ಮುಗಿಸಲು ನಿರ್ಧರಿಸುತ್ತಾರೆ. ಇತ್ತ ರೋಹಿಣಿ ಕೂಡ ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಬೇಕು ಎಂದು ಪ್ಲ್ಯಾನ್ ಮಾಡ್ತಾಳೆ. ಈ ಕಡೆ ರೋಹಿಣಿ ಸುಳ್ಳಿನಾಟ ಮತ್ತು ಪರಿಸ್ಥಿತಿ ವ್ಯತಿರಿಕ್ತತೆ ಅಂದರೆ ಈ ಕಡೆ ರೋಹಿಣಿಗೆ ಪ್ರಮೀಳಾ ಅವರಿಂದ ಕಾಲ್ ಬಂದಾಗ ಇಬ್ಬರು ಒಂದೇ ಊರಿನಲ್ಲಿ ಇರುವುದು ತಿಳಿಯುತ್ತದೆ. ರೋಹಿಣಿ ಗಾಬರಿಯಾಗಿ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ, ಪೂಜೆ ಮಾಡಬೇಡಿ, ಹೊರಡಿ ಅಂತ ಹೇಳಿ ಹೇಳ್ತಾಳೆ. ಆದರೆ ಪ್ರಮೀಳಾ ಹಠ ಹಿಡಿದು ರೋಹಿಣಿಯನ್ನು ಅಲ್ಲಿಗೆ ಕರೆಯುತ್ತಾರೆ. ವಿಧಿಯಾಟ ಎಂದರೆ ಮನೆಯವರೆಲ್ಲರೂ ಅದೇ ದೇವಸ್ಥಾನಕ್ಕೆ ಪೂಜೆಗೆ ಬಂದಿರುತ್ತಾರೆ. ರೋಹಿಣಿ ಮನೋಜ್ ಹತ್ತಿರ ಹೊಟ್ಟೆ ನೋವು ಅಂತ ಹೇಳಿ ಸುಳ್ಳೇಳಿ ನದಿ ದಂಡೆ ಕಡೆಗೆ ಓಡ್ತಾಳೆ. ಈ ಕಡೆ ದೇವಸ್ಥಾನದ ಪೂಜಾರಿಗಳೇ ಮನೆಯ ಸೊಸೆ ನದಿಯಿಂದ ನೀರು ತರಬೇಕು ಎಂದಾಗ ಮೀನಾ ನದಿ ಕಡೆಗೆ ಬರ್ತಾಳೆ. ಅಲ್ಲಿ ಕಂಡ ದೃಶ್ಯ ಅವಳನ್ನು ಬೆಚ್ಚಿ ಬೀಳಿಸುತ್ತದೆ. ರೋಹಿಣಿ ಅಲ್ಲಿ ಕುಳಿತು ಕ್ರಿಶ್ ಮತ್ತು ಪ್ರಮೀಳಾ ಅವರೊಂದಿಗೆ ಪೂಜೆ ಮಾಡುತ್ತಾ ಇರುತ್ತಾಳೆ. ಪ್ರಮೀಳಾ ಅವರು ಪೂಜಾರಿಗಳ ಮುಂದೆ ಇವಳು ನನ್ನ ಮಗಳು ಕಲ್ಯಾಣಿ, ಇವನು ನನ್ನ ಮೊಮ್ಮಗ ಕ್ರಿಶ್ ಅಂತ ಹೇಳಿ ಸತ್ಯ ಹೇಳಿದಾಗ ಮೀನಾಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಶಾಕ್ನಲ್ಲಿ ಮೀನಾ ಕೈಯಲ್ಲಿದ್ದ ಬಿಂದಿಗೆ ಕೆಳ ಬೀಳುತ್ತದೆ. ಈ ಕಡೆ ತನ್ನ ಸತ್ಯ ಬಯಲಾಯಿತು ಅಂತ ತಿಳಿದ ರೋಹಿಣಿ ಮೀನಾಳನ್ನು ನಂಬಿಸಲು ಪ್ರಯತ್ನಿಸ್ತಾಳೆ. ಆದರೆ ಮೀನಾಳಿಗೆ ರೋಹಿಣಿ ಈ ಹಿಂದೆ ತನ್ನ ತಾಯಿ ಸತ್ತಿದ್ದಾರೆ ಅಂತ ಹೇಳಿದ ಸುಳ್ಳುಗಳು ನೆನಪಾಗಿ ಕೋಪ ನೆತ್ತಿಗೇರುತ್ತದೆ. ಇಷ್ಟೊಂದು ಸುಳ್ಳು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಬೈದು ರೋಹಿಣಿಯ ಕಪಾಲಕ್ಕೆ ಬಲವಾಗಿ ಹೊಡೆಯುತ್ತಾಳೆ. ಆಗ ರೋಹಿಣಿ ಕೆಳಗಡೆ ಬಿದ್ದು ಒದ್ದಾಡ್ತಾಳೆ. ಮೀನಾ ಮುಂದೆ ಬಂದು ಪ್ಲೀಸ್ ಯಾರ ಮುಂದೆನೂ ಹೇಳಬೇಡಿ, ಈ ವಿಷಯ ಗೊತ್ತಾದರೆ ನಾನು ಸತ್ತು ಹೋಗ್ತೇನೆ ಅಂತ ಹೇಳಿ ಪ್ರಾಣ ಭಿಕ್ಷೆ ಬೇಡ್ತಾಳೆ. ಕ್ರಿಶ್ ಕೂಡ ಬಂದು ಮೀನಾಳ ಕಾಲು ಹಿಡಿದು ಬೇಡಿಕೊಳ್ತಾನೆ. ಇದರಿಂದ ಮನ ಕರಗಿದ ಮೀನಾ ಸದ್ಯಕ್ಕೆ ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿ ಒಪ್ಕೊಳ್ತಾಳೆ. ಮತ್ತು ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಮನೆಯವರೆಲ್ಲರೂ ರೋಹಿಣಿ ಮತ್ತು ಮೀನಾಳಿಗಾಗಿ ಕಾಯುತ್ತಾ ಇರುತ್ತಾರೆ. ಇಬ್ಬರು ಒಟ್ಟಿಗೆ ಬಂದಾಗ ಶಾಂತಿ ಅವರು ಅನುಮಾನದಿಂದ ಪ್ರಶ್ನಿಸ್ತಾರೆ. ಮೀನಾ ಜೀರ್ಣ ಮಾಡಿಕೊಳ್ಳಲು ಆಗದಂತಹದ್ದನ್ನು ನೋಡಿದ್ದೇನೆ ಎಂದು ಮಾರ್ಮಿಕವಾಗಿ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಚಿತ್ರ ವ್ಯಕ್ತಿಯೊಬ್ಬ ಮನೋಜ್ ಮತ್ತು ರೋಹಿಣಿಯನ್ನು ನೋಡಿ ಪಾಪದ ಮೂಟೆ ಬಿಚ್ಚಿಕೊಂಡಿದೆ, ರಹಸ್ಯ ಇಂದು ಭೂತವಾಗಿ ಹೊರಬಂದಿದೆ ಎಂದು ನಗುತ್ತಾ ಎಚ್ಚರಿಸ್ತಾನೆ. ಇದು ರೋಹಿಣಿಗೆ ಮತ್ತಷ್ಟು ಆತಂಕ ಮೂಡುತ್ತದೆ. ಇನ್ನೊಂದು ಕಡೆ ಸಂಚಿಕೆ ಕೊನೆಯಲ್ಲಿ ಸೂರ್ಯ ಅನಿರೀಕ್ಷಿತವಾಗಿ ಪ್ರಮೀಳ್ ಮತ್ತು ಕ್ರಿಶ್ ಅವರನ್ನು ದೇವಸ್ಥಾನದ ಬಳಿ ಭೇಟಿಯಾಗ್ತಾನೆ. ಅವರು ತಮ್ಮ ಯಜಮಾನರ ಕಾರ್ಯಕ್ಕೆ ಬಂದಿರುವುದನ್ನು ತಿಳಿದ ಸೂರ್ಯ ನಮ್ಮ ಮನೆಗೆ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಹಠ ಹಿಡಿದು ಅವರನ್ನು ಕರೆಯುತ್ತಾನೆ. ಒಂದು ವೇಳೆ ಪ್ರಮೀಳಾ ಕುಟುಂಬದವರು ಮನೆಗೆ ಬಂದರೆ ರೋಹಿಣಿ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಈ ಕುತೂಹಲದೊಂದಿಗೆ ಈ ಸಂಚಿಕೆ ಮುಗಿಯುತ್ತದೆ. ಹಾಗೆ ಈ ಕಡೆ ರೋಹಿಣಿ ಸತ್ಯ ಮೀನನಿಗೆ ಗೊತ್ತಾಗಿದೆ, ಆದರೆ ಅವಳು ಮನೆಯಲ್ಲಿ ಏನೂ ಹೇಳ್ತಾ ಇಲ್ಲ. ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ಸತ್ಯ ಎಲ್ಲರಿಗೂ ಗೊತ್ತಾದರೆ ಮನೋಜ್ ಏನು ಮಾಡ್ತಾನೆ, ಅವಳಿಗೆ ಆಲ್ರೆಡಿ ಮದುವೆ ಆಗಿ ಮಗು ಇರೋ ವಿಷಯ ಮನೆಯಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಮುಂದೆ ಏನೇನು ಬದಲಾವಣೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈ ಕಡೆ ಸೂರ್ಯನಿಗೂ ಇನ್ನೊಂದು ಕಡೆ ಅನುಮಾನ ಶುರುವಾಗಿದೆ. ಮತ್ತು ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು.